ಡಿಕೆ ಶಿವಕುಮಾರ್ ಪರವಾಗಿ ಮತ್ತೆ ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಾನು ಇಂದಿಗೂ ಕೂಡ ಹೇಳೋದು ಡಿಕೆಶಿ ಸಿಎಂ ಆಗಬೇಕು ಅಂತ ಆದ್ರೆ ನಾವು ಮಾತನಾಡೋದು ಸರಿಯಲ್ಲ. ಅಶ್ವವೇಗ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಆಪ್ತರು ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಹೌದು, ಜನವರಿ 1ರಂದು ನಾನು ಮಾಧ್ಯಮಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ದೆಹಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಸದ್ಯಕ್ಕೆ ನಾನು ದೆಹಲಿ ಹೋಗೋದು ಅಂತೂ ಏನಿಲ್ಲ, ಹೋಗುವಂಥದ್ದು ಏನಿಲ್ಲ ಅಂತ ಹೇಳ್ತಿದ್ದಾರೆ. ನೆನ್ನೆ ಇವ್ರ ಹೆಸರು ಕೂಡ ಕೇಳಿ ಬಂದಿತ್ತು. ಅಂದರೆ 2 ತಂಡಗಳನ್ನು ಮಾಡಿಕೊಂಡು ನೆನ್ನೆ ಸಂಜೆ ಒಂದು ತಂಡ ಹೋಗೋಕ್ಕೆ ಪ್ಲಾನಿಂಗನ್ನು ಮಾಡ್ಕೊಳ್ಳಲಾಗಿದೆ. ಇವತ್ತು ಮಾರ್ನಿಂಗ್ ಒಂದು ತಂಡ ದೆಹಲಿಗೆ ಹೋಗೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳಲಾಗಿದೆ ಅಂತ. ಸೊ ಇವರ ಹೆಸರು ಕೂಡ ಕೇಳಿ ಬಂದಿತ್ತು ನೆನ್ನೆ. ಬಟ್ ಇವ್ರು ಹೇಳ್ತಿದ್ದಾರೆ ನಾನು ಹೋಗಲ್ಲ ಅಂತ. ಪವರ್ ಶೇರಿಂಗ್ ಗದ್ದಲ ಜೋರಾಗ್ತಿದೆ. ಒಂದಿಷ್ಟು ಶಾಸಕರುಗಳು ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರೋ ಮಾಹಿತಿ ಇದೆ. ಇದೆಲ್ಲದರ ಬೆನ್ನಲ್ಲೇ ಒಂದಿಷ್ಟು ದಿನಗಳ ಕಾಲ ಅಂದ್ರೆ ಅವರು ಶಾಸಕರಾದಾಗಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಶ್ರಮ ವಹಿಸಿದ್ದಾರೆ ಪಕ್ಷಕ್ಕೆ. ಅವರು ಕೂಡ ಸಿಎಂ ಆಗಬೇಕು ಅನ್ನುವಂತಹ ವಾದವನ್ನ ಮುಂದುವರಿಸಿಕೊಂಡು ಬಂದವರಲ್ಲಿ ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ಕೂಡ ಒಬ್ರು. ನಮ್ಮ ಜೊತೆಗೆ ಅವರಿದ್ದಾರೆ, ಮಾತನಾಡಿಸ್ತಾರೆ. ಸರ್, 2.5 ವರ್ಷದ ಬಳಿಕ ಒಂದಿಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಗದ್ದಲಗಳು ಶುರುವಾಗುತ್ತೆ ಅನ್ನುವಂತಹದ್ದು ನೋಡ್ತಾ ಇದ್ದಂತಹದ್ದು. ನೀವು ಕೂಡ ಡೇ 1ಇಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಶ್ರಮ ಹಾಕಿದ್ದಾರೆ ಪಕ್ಷಕ್ಕೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು ಅನ್ನುವಂತಹದ್ದು ಹೇಳಿದ್ರಿ. ಆ ಸ್ಟ್ಯಾಂಡಿಗೆ ಇವತ್ತಿಗೂ ನಿಲ್ತೀರಾ ಸರ್? ನಾನು ಡೇ 1ಇಂದನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಆ ಸ್ಟ್ಯಾಂಡಿಗೆ ಇರ್ತೀನಿ. ಆದರೆ ಈಗ ಸಂದರ್ಭ ಸಮಯ ಅಲ್ಲ, ಒಂದೇದು. ಎರಡನೇದು, ತಮ್ಮ ಮಾಧ್ಯಮದ ಸ್ನೇಹಿತರಿಗೂ ಮುಂಚೆಯಿಂದ ನಾನು ಮಾತಾಡಿದ್ದೀನಿ. ಮಾರ್ಚ್ ಏಪ್ರಿಲ್ ಒಂದು ಬಾರಿ ಹೇಳಿದ್ದೆ, ನಾನು ಡಿಸೆಂಬರ್ ನಂತರ ಈ ವಿಷಯ ಮಾತಾಡ್ತೀನಿ. ನನಗೆ ಜನವರಿ 1ನೇ ದಿನ ಹೊಸ ವರ್ಷದ ದಿನ ನಿಮ್ಮನ್ನೆಲ್ಲರನ್ನ ಕರೆದು ಮಾತಾಡ್ತೀನಿ. ಒಂದಿಷ್ಟು ಜನ ಶಾಸಕರುಗಳೀಗ ದೆಹಲಿಗೆ ಹೋಗಿದ್ದಾರೆ, ನೀವು ಕೂಡ ಇವತ್ತು ಹೋಗ್ತೀರಿ ಅನ್ನುವಂತಹದ್ದಿತ್ತು. ಹೋಗ್ತಿದ್ದೀರಾ ಹೇಗೆ ಸರ್? ನನಗೆ ಯಾರು ಹೋಗಿದ್ದಾರೆ ಅನ್ನೋ ಮಾಹಿತಿ ಇಲ್ಲ, ಒಂದನೇದು. ಎರಡನೇದು, ಈಗ ಹೋಗೋಂಥ ಸಂದರ್ಭನೂ ಇಲ್ಲ, ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮೇ ಬಿ ನಾನು ಹೋಗಂಗೆ ಕಾಣಲ್ಲ. ಸಹಜವಾಗಿ ಇದೊಂದು ಚರ್ಚೆ ಜೊತೆಗೆ ಬೇಡಿಕೆ ಇದ್ದೇ ಇದೆ. ಅಂದ್ರೆ ಶಾಸಕರುಗಳು ಒಂದಿಷ್ಟು ಜನ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅನ್ನುವಂತಹದ್ದು ಇಟ್ಟಿದ್ದಾರೆ. ಯಾಕಂದ್ರೆ ಅವರು ಗೆಲುವಿನ ವಿಚಾರದಲ್ಲಾಗಿರ್ಬಹುದು ಅಥವಾ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಭಾಗಿಯಾಗಿದ್ದಿರಬಹುದು, ಎಲ್ಲವನ್ನು ನೋಡಿದ್ರೆ ಈ ಕ್ಷಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಇದಕ್ಕೊಂದು ಸ್ಪಷ್ಟವಾದಂತಹ ಚಿತ್ರಣವನ್ನ ಕೊಡಬೇಕು ಅನ್ನುವಂತಹದ್ದು ಅನೇಕರು ಹೇಳ್ತಾ ಇದ್ದಾರೆ. ಈಗ ಅವರವರ ವೈಯಕ್ತಿಕ ಅಭಿಪ್ರಾಯ ಅವರವರು ಮಾತಾಡಿರ್ತಾರೆ. ಈಗ CM ಕುರ್ಚಿ ಖಾಲಿ ಇಲ್ಲ, ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನು ಅವ್ರವ್ರ ಭಾವನೆ ಇದೆ ಅವ್ರವ್ರು ಮಾತಾಡಲಿ, ಅವ್ರವ್ರ ವೈಯಕ್ತಿಕ ವಾಕ್ ಸ್ವಾತಂತ್ರ್ಯಗಳಿದೆ, ಮಾತಾಡ್ಬೋದು, ತಪ್ಪೇನಿಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ CM ಕುರ್ಚಿ ಖಾಲಿ ಇಲ್ಲದ ಕಾರಣ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಇತ್ತೀಚಿನ ಒಂದಿಷ್ಟು ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ಒಂದು ಭಾವನಾತ್ಮಕವಾದ ನುಡಿಗಳನ್ನು ಕೂಡ ಕೇಳಿದ್ವಿ. ಅಂದ್ರೆ ಪ್ರಯತ್ನ ನಮಗೆ ಫಲ ಕೊಡದೇ ಇರಬಹುದು, ಆದ್ರೆ ಪ್ರತಿಫಲ ಅನ್ನುವಂಥದ್ದು, ನಾವು ಹಾಕಿದ ಶ್ರಮ ಅನ್ನುವಂಥದ್ದು ಇದ್ದೇ ಇರುತ್ತೆ ಅನ್ನುವಂತಹ ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಅವರ ಮಾತಿನ ಮೂಲಕ ತಿಳಿತಾ ಇದೆ. ಆಸ್ ಎ ಶಾಸಕರಾಗಿ ನೀವು ಕೂಡ ಅವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಹೊರಟಿದ್ದಂಥವ್ರು. ಸೊ ಈ ಕ್ಷಣಕ್ಕೆ ಅವ್ರಿಗೆ ಏನ್ ಹೇಳ್ತೀರಾ ಸರ್? ಸ್ವೀಕಾರ ಮಾಡಕ್ ಹೊರಟಿಲ್ಲ, ಸ್ವೀಕಾರ ಮಾಡದೆ. ಈಗ ಅವರೆಂದು ನನ್ನ ಒಂದು ಅವರ ಹತ್ರದಲ್ಲಿ ನೋಡಿರೋಂಥ ಒಂದು ಸಂಬಂಧದಲ್ಲಿ ಅವರೆಂದು ಯಾವುದೇ ವಿಷಯಕ್ಕೂ ಅವ್ರು ಯಾವುದು ಘಾಸಿನೂ ಆಗಲ್ಲ, ಡಿಸಪಾಯಿಂಟು ಆಗಲ್ಲ. ಎನಿ ಟೈಮ್ ಪಾಸಿಟಿವ್ ಇರೋಂಥ ವ್ಯಕ್ತಿ. ಇಂಥ ಒತ್ತಡ ಮಧ್ಯೆ ಇರೋರು ಯಾರನ್ನಾರು ನೋಡಿದ್ರೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬರು ಒಬ್ಬರನ್ನೇ. ಹಂಗಾಗಿ ನಿಮ್ಮ ಒಂದು ಭಾವನೆ ಇರ್ಬೋದು ಅದು, ಬಟ್ ಆ ರೀತಿ ಯಾವುದೇ ರೀತಿ ಅದು ಇಲ್ಲ. ಇದಿಷ್ಟು ಶಿವಗಂಗಾ ಬಸವರಾಜ್ ಅವರ ಮಾತು. ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.